ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಸ್ನೇಹಿತರೆ, ಭಾರತದ ನೌಕಾಪಡೆ ಇನ್ನು ಮುಂದೆ ಇನ್ನಷ್ಟು ಶಕ್ತಿಶಾಲಿಯಾಗಲಿದೆ. ಯಾಕೆಂದರೆ ಫ್ರಾನ್ಸ್ನ ನೇವಲ್ ಗ್ರೂಪ್ ಕಂಪನಿ ಭಾರತಕ್ಕೆ ಒಂದು ಅದ್ಭುತವಾದ ಪ್ರಸ್ತಾವನೆಯನ್ನು ಮುಂದಿಟ್ಟಿದೆ. ಅದುವೇ ಸ್ಕಾರ್ಪಿಯನ್ ಎವಾಲ್ವ್ಡ್ ಸಬ್ಮೆರಿನ್. ಇದು ಕೇವಲ ಒಂದು ಅಪ್ಗ್ರೇಡ್ ಅಲ್ಲ, ಇದು ಭಾರತದ ಸಬ್ಮೆರಿನ್ ಶಕ್ತಿಯನ್ನೇ ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಒಂದು ಗೇಮ್ ಚೇಂಜರ್. ಭಾರತ ಈಗಾಗಲೇ ಪ್ರಾಜೆಕ್ಟ್ 75 ಅಡಿಯಲ್ಲಿ 6 ಕಲ್ವರಿ ಕ್ಲಾಸ್ ಸಬ್ಮೆರಿನ್ಗಳನ್ನು ಪಡೆದಿದೆ. ಇವುಗಳನ್ನು ಕೂಡ ಮಸ್ಗಾಂವ್ ಡಾಕ್ ಲಿಮಿಟೆಡ್ ಅಂದರೆ MDL ಮುಂಬೈನಲ್ಲಿ ತಯಾರಿಸಲಾಯಿತು. ಈಗ ಮುಂದಿನ ಯೋಜನೆ ಪ್ರಾಜೆಕ್ಟ್ 75I ಬಗ್ಗೆ ಮಾತುಕತೆ ನಡೆಯುತ್ತಿದೆ. ಆದರೆ ಅದಕ್ಕೂ ಮೊದಲು ಈ ಎರಡು ಪ್ರಾಜೆಕ್ಟ್ಸ್ ನಡುವಿನ ಕೇಪಬಿಲಿಟಿ ಗ್ಯಾಪ್ ಅನ್ನು ತುಂಬಲು ನೇವಲ್ ಗ್ರೂಪ್ ಹೊಸ ಪ್ರಸ್ತಾವವನ್ನು ಮುಂದಿಟ್ಟಿದೆ. 3 ಹೆಚ್ಚುವರಿ ಸ್ಕಾರ್ಪಿಯನ್ ಎವಾಲ್ವ್ಡ್ ಸಬ್ಮೆರಿನ್ಸ್ಗಳನ್ನು ತೆಗೆದುಕೊಳ್ಳಿ ಎಂದು. ಈ ಸಬ್ಮೆರಿನ್ನಲ್ಲಿ ಅತ್ಯಂತ ಮುಖ್ಯವಾದ ಬದಲಾವಣೆ ಏನು ಗೊತ್ತಾ? ಅದು ಲಿಥಿಯಂ ಅಯಾನ್ ಬ್ಯಾಟರಿ ಅಂದರೆ LIB ಪ್ರೊಪಲ್ಷನ್ ಸಿಸ್ಟಮ್. ಇದುವರೆವಿಗೂ ನಮ್ಮ ಜಲಾಂತರ್ಗಾಮಿಗಳು ಹಳೆಯ ಲೆಡ್ ಆಸಿಡ್ ಬ್ಯಾಟರಿಗಳನ್ನು ಬಳಸುತ್ತಿದ್ದವು. ಆ ಬ್ಯಾಟರೀಸ್ ರೀಚಾರ್ಜ್ ಮಾಡಲು ಆಗಾಗ ಜಲಾಂತರ್ಗಾಮಿಗಳು ಮೇಲೆ ಬರಬೇಕಾಗಿತ್ತು, ಪೆರಿಸ್ಕೋಪ್ ಡೆಪ್ತ್ಗೆ ಬರಬೇಕಿತ್ತು. ಇದು ಶತ್ರುಗಳಿಗೆ ಡಿಟೆಕ್ಟ್ ಆಗುವ ರಿಸ್ಕ್ ಇದೆ. ಆದರೆ ಲಿಥಿಯಂ ಅಯಾನ್ ಬ್ಯಾಟರೀಸ್ ಜೊತೆ ಇನ್ನು ಸಬ್ಮೆರಿನ್ ಸಮುದ್ರದಲ್ಲಿ 78ರಿಂದ 80 ದಿನಗಳವರೆಗೆ ಮೇಲೆ ಬಾರದೆ ಆಪರೇಟ್ ಮಾಡಬಹುದು. ಇದು ಅದ್ಭುತ ಅಲ್ಲವಾ? ಅಲ್ಟ್ರಾ ಫಾಸ್ಟ್ ಚಾರ್ಜಿಂಗ್, ಕಡಿಮೆ ಡಿಟೆಕ್ಷನ್ ರಿಸ್ಕ್, ಹೆಚ್ಚಿನ ಸ್ಟೆಲ್ತ್, ಇವೆಲ್ಲ ಒಂದೇ ಪ್ಯಾಕೇಜ್ನಲ್ಲಿ ಸಿಗುತ್ತವೆ. AIP ಇಲ್ಲದೆ ಆಗುತ್ತಾ? ಸಾಮಾನ್ಯವಾಗಿ ಅಂಡರ್ ವಾಟರ್ ಎಂಡ್ಯೂರೆನ್ಸ್ ಅನ್ನು ಹೆಚ್ಚಿಸಲು ಸಬ್ಮೆರಿನ್ಸ್ಗಳಿಗೆ ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ ಅಂದರೆ AIP ಸಿಸ್ಟಮ್ಗಳು ಬೇಕಾಗುತ್ತವೆ. ಆದರೆ ನೇವಲ್ ಗ್ರೂಪ್ ಹೇಳುತ್ತದೆ LIB ಇದ್ದರೆ AIP ಬೇಡವೇ ಬೇಡ ಅಂತ. AIP ಸಿಸ್ಟಮ್ ಸ್ಥಾಪಿಸಲು ಹೆಚ್ಚು ಸ್ಪೇಸ್ ಬೇಕು. ಪಂಪ್ಸ್ ಇರುತ್ತವೆ, ಮೂವಿಂಗ್ ಪಾರ್ಟ್ಸ್ ಇರುತ್ತವೆ, ಇವೆಲ್ಲ ನಾಯ್ಸ್ ಮಾಡುತ್ತವೆ. LIB ಅದನ್ನೆಲ್ಲ ಎಲಿಮಿನೇಟ್ ಮಾಡುತ್ತದೆ. ಇಂಟರ್ನಲ್ ಡಿಸೈನ್ ಸರಳವಾಗುತ್ತದೆ. ಸಬ್ಮೆರಿನ್ಸ್ ಇನ್ನಷ್ಟು ಕ್ವೈಟ್ ಆಗುತ್ತದೆ, ವಿಶೇಷವಾಗಿ ಹೈ ಸ್ಪೀಡ್ನಲ್ಲಿ ಹೋಗುವಾಗ. ಪರ್ಮನೆಂಟ್ ಮ್ಯಾಗ್ನೆಟ್ ಮೋಟಾರ್. ಇದರ ಜೊತೆಗೆ ಸಾಂಪ್ರದಾಯಿಕ ಎಲೆಕ್ಟ್ರಿಕ್ ಪ್ರೊಪಲ್ಷನ್ ಮೋಟಾರ್ನ ಬದಲಿಗೆ ಪರ್ಮನೆಂಟ್ ಮ್ಯಾಗ್ನೆಟ್ ಮೋಟಾರನ್ನು ಬಳಸಲಾಗುತ್ತದೆ. ಇದರಿಂದ ಎಫಿಷಿಯನ್ಸಿ ಹೆಚ್ಚಾಗುತ್ತದೆ, ನಾಯ್ಸ್ ಶಬ್ದ ಕಡಿಮೆಯಾಗುತ್ತದೆ ಮತ್ತು ವಿವಿಧ ಆಪರೇಟಿಂಗ್ ಕಂಡೀಷನ್ಸ್ನಲ್ಲಿ ಪವರ್ ಡೆಲಿವರಿ ಇನ್ನಷ್ಟು ಸ್ಮೂತ್ ಆಗಿ ಸಿಗುತ್ತದೆ. ಬ್ರಹ್ಮೋಸ್ NG VLS ದ ರಿಯಲ್ ಗೇಮ್ ಚೇಂಜರ್. ಈಗ ಬನ್ನಿ ಅತ್ಯಂತ ಎಕ್ಸೈಟಿಂಗ್ನ ಭಾಗಕ್ಕೆ. ನೇವಲ್ ಗ್ರೂಪ್ ವರ್ಟಿಕಲ್ ಲಾಂಚ್ ಸಿಸ್ಟಮ್ ಅಂದರೆ VLS ಅನ್ನು ಈ ಸಬ್ಮೆರಿನ್ಗೆ ಇಂಟಿಗ್ರೇಟ್ ಮಾಡಲು ಆಫರ್ ಮಾಡಿದೆ. ಇದಕ್ಕಾಗಿ ಜಲಾಂತರ್ಗಾಮಿಗಳಿಗೆ ಒಂದು ವಿಶೇಷ ಹಲ್ ಪ್ಲಗ್ ಆಡ್ ಮಾಡಲಾಗುತ್ತದೆ. ಈ VLS ನ ಮೂಲಕ ಬ್ರಹ್ಮೋಸ್ NG ಕ್ರೂಸ್ ಮಿಸೈಲ್ಗಳನ್ನು ಲಾಂಚ್ ಮಾಡಬಹುದು ನೇರವಾಗಿ ಸಮುದ್ರದ ಆಳದಿಂದ. ಇದು ಏಕೆ ದೊಡ್ಡ ವಿಷಯ ಅಂದರೆ ಪ್ರಪಂಚದ ಯಾವ ಸ್ಕಾರ್ಪಿಯನ್ ವೇರಿಯಂಟ್ಗೂ ಈ ಕೇಪಬಿಲಿಟಿ ಇಲ್ಲ. ಭಾರತ ಇದನ್ನು ಪಡೆದರೆ ಇಂಡಿಯಾ ವಿಶ್ವದ ಮೊದಲ LIB ಪವರ್ಡ್ ಬ್ರಹ್ಮೋಸ್ VLS ಸಹಿತ ಸಬ್ಮೆರಿನ್ ಹೊಂದಿದ ದೇಶವಾಗುತ್ತದೆ. ಇದು ನಮ್ಮ ನೌಕಾಪಡೆಗೆ ಒಂದು ಸೂಪರ್ಸಾನಿಕ್ ಅಂಡರ್ ವಾಟರ್ ಸ್ಟ್ರೈಕ್ ಕೇಪಬಿಲಿಟಿಯನ್ನು ನೀಡುತ್ತದೆ. ಇದು ಭಾರತದ ಸಮರ ಶಕ್ತಿಗೆ ಅಭೂತಪೂರ್ವ ಬಲವನ್ನು ತರುತ್ತದೆ. ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ ಭಾರತ. ಈ ಯೋಜನೆ ಆತ್ಮನಿರ್ಭರ ಭಾರತದ ದೃಷ್ಟಿಯಿಂದಲೂ ಮಹತ್ವಪೂರ್ಣ. ಸ್ವದೇಶಿ ಕಂಟೆಂಟ್ 60%ಕ್ಕಿಂತ ಹೆಚ್ಚು ಇರುತ್ತದೆ ಎಂದು ನೇವಲ್ ಗ್ರೂಪ್ ಆಶ್ವಾಸನೆ ನೀಡಿದೆ. ಅದರಲ್ಲೂ ಮುಖ್ಯ ವಿಷಯ ಲಿಥಿಯಂ ಅಯಾನ್ ಬ್ಯಾಟರಿ ಸೆಲ್ಸ್ ಅನ್ನು ಭಾರತದಲ್ಲೇ ಎಕ್ಸೈಡ್ನಂತಹ ಕಂಪನಿಗಳ ಮೂಲಕ ತಯಾರಿಸುವ ಸಾಧ್ಯತೆ ಇದೆ. ಸರ್ಟಿಫಿಕೇಶನ್ ಪ್ರೊಸೆಸ್ ಮುಗಿದ ನಂತರ ಇದು ನಿಜವಾದರೆ
ಜಲಾಂತರ್ಗಾಮಿಗಳ ಅತಿ ನಿರ್ಣಾಯಕ ಟೆಕ್ನಾಲಜಿ ಭಾರತದಲ್ಲೇ ತಯಾರಾಗುತ್ತದೆ. ಇದು ನಿಜಕ್ಕೂ ಹೆಮ್ಮೆಯ ವಿಷಯ. ಮತ್ತು ಪ್ರೊಡಕ್ಷನ್ ಎಲ್ಲಿ? MDL ಮುಂಬೈನಲ್ಲೇ. ಅದೇ ಎಕ್ಸಿಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಬಳಸಿ. ಹೊಸ ಫ್ಯಾಕ್ಟರಿ ಬೇಡ, ಹೊಸ ಟ್ರೈನಿಂಗ್ ಬೇಡ. ಭಾರತದ ನಿರ್ಮಾಣ ಶಕ್ತಿ ಮತ್ತು ಎಕ್ಸ್ಪರ್ಟೈಸನ್ನೇ ಬಳಸಿ ಮುಂದಿನ ಹಂತವನ್ನು ತಲುಪಬಹುದು. ನೇವಲ್ ಗ್ರೂಪ್ ಈ ಯೋಜನೆಯಲ್ಲಿ ಇನ್ನೊಂದು ಜಾಣ ನಡೆ ಇಟ್ಟಿದೆ. ಅವರು ಇತ್ತೀಚೆಗೆ ಇಂಡೋನೇಷ್ಯಾ ನೇವಿಗಾಗಿ ಮಾಡಿದ ಸಬ್ಮೆರಿನ್ ಪ್ರೋಗ್ರಾಮ್ ಅನ್ನು ಬೇಸ್ ಲೈನ್ ಆಗಿ ಬಳಸಿ ಭಾರತಕ್ಕೆ ಇನ್ನಷ್ಟು ಅಡ್ವಾನ್ಸ್ಡ್ ವರ್ಷನ್ ಅನ್ನು ಆಫರ್ ಮಾಡುತ್ತಿದ್ದಾರೆ. ಇದರಿಂದ ಡೆವಲಪ್ಮೆಂಟ್ ರಿಸ್ಕ್ ಕಡಿಮೆ ಆಗುತ್ತದೆ ಮತ್ತು ಪ್ಲಾಟ್ಫಾರ್ಮ್ ಆಪರೇಷನಲ್ಲಿ ಪ್ರೂವನ್ ಆಗಿರುತ್ತದೆ. ಸ್ನೇಹಿತರೆ, ಸ್ಕಾರ್ಪಿಯನ್ ಎವಾಲ್ವ್ಡ್ ಭಾರತಕ್ಕೆ ಸಿಕ್ಕರೆ LIB ಪ್ರೊಪಲ್ಷನ್, ಬ್ರಹ್ಮೋಸ್ NG VLS, ಪರ್ಮನೆಂಟ್ ಮ್ಯಾಗ್ನೆಟ್ ಮೋಟಾರ್ ಹಾಗೂ 60ರಷ್ಟು ಸ್ವದೇಶಿ ಕಂಟೆಂಟ್ ಇವೆಲ್ಲ ಒಟ್ಟಿಗೆ ಸೇರಿ ಭಾರತದ ನೇವಲ್ ಪವರ್ ಅನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.